ಏನ್ ಮಾತಾಡ್ತಿದ್ದಾನೆ ವಿರೂಪಾಕ್ಷ ನಿನ್ನ ಮಗ? ಇವನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಸ್ವಲ್ಪ ತಾಳ್ಮೆಯಿಂದ. ತಾಳ್ಮೆ ಎಲ್ಲಿಂದ ತಾಳ್ಮೆ? ಇವನ್ ಮಾಡಿರೋ ಎಡ್ವಟ್ಟು ಒಂದ ಎಡ. ಶ್ರೀಚಕ್ರ ಹುಟ್ಬಾರ್ದಂದ್ರೆ ಜಾಜಿ ಸಾಯ್ಬೇಕಂತೆ. ಜಾಜಿ ಒಳಗಿನ ದೈವ ಶಕ್ತಿ ಅವಳನ್ನ ಮುಟ್ಟೋಕ್ ಬಿಡಲ್ಲ. ವಶೀಕರಣ ಒಳಪಡಿಸೋಕ್ ಆಗಲ್ಲ ಅವಳನ್ನ. ಇನ್ನು ಸಾಯಿಸೋದು ಕನ್ಸಿನ ಮಾತು. ನೀವು ನನ್ನ ಕಾರ್ಯತಂತ್ರನ ಪೂರ್ತಿ ವಿವರಿಸಕ್ ಬಿಡ್ತೀರಾ? ಅದನ್ನೇನಾದ್ರೂ ಪ್ರಯೋಗ ಮಾಡಿದ್ರೆ ಜಾಜಿ ಸಾಯೋದ್ ಖಚಿತ. ಅವಳನ್ನ ಸಾಯಿಸೋದು ಅಷ್ಟು ಸುಲಭ ಅನ್ಕೊಂಡಿದ್ಯಾ ಚಂದ್ರಧರ? ಅವಳ ನಮ್ಮ ಕೈಗೆ ಸಿಗೋದಿಲ್ಲ. ಅವಳಿಗೆ ಅಮ್ಮನವರ ಆಶೀರ್ವಾದ ಇದೆ, ಶ್ರೀಚಕ್ರದ ರಕ್ಷೆ ಇದೆ. ಚಂದ್ರಧರನ್ನ ಮಾತಾಡೋದಕ್ಕೆ ಬಿಡ್ತೀಯೋ ಅಥವಾ ಪ್ರಶ್ನೆ ಮೇಲೆ ಪ್ರಶ್ನೆ ನೀನೇ ಕೇಳ್ತಾ ಇರ್ತೀಯೋ? ಹೌದು, ಖಡ್ಕಿ ಹೇಳೋದು ನಿಜ. ನಾವ್ಯಾರು ಜಾಜಿನ ಏನು ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ನಾವು ಅವಳನ್ನ ಎದುರಿಸಿರೋದು ಒಬ್ಬೊಬ್ಬರಾಗಿ. ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಮುಂದೆ ಹಾಗಾಗಬಾರ್ದು. ನಮ್ಮ ಎಲ್ಲ ಶಕ್ತಿಗಳನ್ನ ಕ್ರೋಢೀಕರಿಸಿ ಏಕಶಕ್ತಿಯಿಂದ ಜಾಜಿನ ಎದುರಿಸಿದ್ರೆ ಜಾಜಿ ಸಾವು ಖಚಿತ. ಅಸಾಧ್ಯವಾದದ್ದನ್ನ ಮಾತಾಡಿ ಸಮಯನ ವ್ಯರ್ಥ ಮಾಡಬೇಡ ಚಂದ್ರಧರ. ಕೈಲಾಗದೇ ಇರೋರಿಗೆ ಎಲ್ಲ ಅಸಾಧ್ಯನೇ ಖಡ್ಕಿ. ಬಹುಶಃ ನೀನು ನಿವೃತ್ತಿ ಅಂಚಿಗೆ ಬಂದಿದ್ಯಾ ಅಂತ ಕಾಣುತ್ತೆ. ಅದಕ್ಕೆ ವಾಮಾಚಾರದ ಶಕ್ತಿಯನ್ನು ಅನುಮಾನಿಸ್ತಿದ್ಯಾ? ನಾಳೆ ನಾವೆಲ್ಲರೂ ಇದೇ ಜಾಗದಲ್ಲಿ ಸೇರ್ಬೇಕು. ನಾನು ಮಹಾವಾಮಾಚಾರದ ಪ್ರಯೋಗ ಶುರು ಮಾಡ್ತೀನಿ. ಅದಕ್ಕೆ ನಮ್ಮೆಲ್ಲರ ರಕ್ತ, ತ್ಯಾಜ್ಯ, ಮಾಂಸಗಳನ್ನು ಗುಂಡಿ ತೋಡಿ ಅದಕ್ಕೆ ಹಾಕಬೇಕು. ಆಮೇಲೆ ಶಕ್ತಿ ಪ್ರಯೋಗ ಮಹಾವಾಮಾಚಾರದ ಸಾಧನೆಗೆ ನಾವು ಕೂರಬೇಕು. ನಾವು ನಿರಂತರ 6 ತಿಂಗಳು ಸಾಧನೆ ಮಾಡಿದ್ರೆ ಶ್ರೀಚಕ್ರದ ಶಕ್ತಿಯನ್ನು ಮೀರಿಸೋ ಹೊಸದೊಂದು ಜೀವಿಯನ್ನ ಸೃಷ್ಟಿಸಬಹುದು. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ದೊಡ್ಡ ಅಂತ ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್